ಎಲ್ಲೊಕ್ಕನ ಏನು ಯಾರ್ದಾರ ಸವಾಸ ಹಿಡ್ದಾನ ಒಂಚೂರು ನೋಡ್ಬೇಕಿಲ್ಲವ ನೀನು. ನಾನು ಏನಾರ ಕೇಳಿದ್ರೆ ಒದರಾಡ್ತಾರಮ್ಮ, ನಾನಾರ ಏನು ಮಾಡಲಿ? ಒದರಾಡ್ತಾರ ಏನವ ಎಲ್ಲಿ ಹೋಗತ್ತೆ ಏನೋ ಈ ಹುಡುಗ ಆತಾಗ. ಅವರಪ್ಪ ಮನೆಯಾಗಿಲ್ಲ, ಇವರು ಯಾಕೆ ಇನ್ನೂ ಬಂದಿಲ್ಲ. ಒಂಥರ ಜೀವ ಯಾಕೆ ಇವತ್ತು ನನಗೆ ಮನಸ್ಸ ಸಮಾಧಾನ ಇಲ್ಲವ. ಏನಾಗೈತಿ ಏನೋ ಒಟ್ಟು ಗೊತ್ತಿಲ್ಲ, ಏನೋ ತೆಪ್ಪ ಆಗಕತ್ತೈತಿ ಏನಂತ ಅರ್ಥ ಆಗವಲ್ತು. ಶಿವ ದೇವ್ರೆ, ಯಾಕಮ್ಮ ಏನಾಯ್ತು? ಏನ ಬಿಡ, ಎಡಗಣ್ಣು ಹಾರಾಕತ್ತಿ ಬಿಟ್ಟತಿ ಏನ. ಶಾಂತ, ಎಲ್ಲದ ನಾವು ನಿನ್ನ ಮಗ? ನನ್ನ ಇವತ್ತು 4 ಮಂದಿ ಮುಂದೆ ನನ್ನ ಮರ್ಯಾದೆನೇ ಕಳೆದು ಬಿಟ್ಟ ನಿನ್ನ ಮಗ. ಯಾಕ್ರಿ ಏನಾಯ್ತು? ಯಾಕೆ ಯಾಕೆ ಇಷ್ಟ್ಯಾಕೆ ಸಿಟ್ಟಾಗಿರಿ ನೀವು? ಹೌದು ಯಾಕಂತ ಬೇರೆ ಕೇಳ್ತೀಯಲ್ಲ. ನನ್ನ ಹೊಟ್ಯಾಗ ಸಂಕಟ ಆಗಾಕತ್ತತಿ ಒಂದು ಬರ. ಇಂಥ ಮಗ ನನ್ನ ಹೊಟ್ಯಾಗ ಅದು ಹೆಂಗೆ ಹುಟ್ಟಿದ ಅಂತ ನಿಜವಾಗ್ಲೂ ಭಾಳ ಬೇಜಾರಾಗಕತ್ತತಿ ನನಗೆ. ಇವತ್ತಂತರೂ ನನಗೆ ನನ್ನ ಮಾತಿಗೆ ಕಿಮ್ಮತ್ತಿಲ್ದಂಗೆ ಮಾಡಿಬಿಟ್ಟ ಇವತ್ತವ. ಯಾಕೆ ಏನು ಏನಾತ್ರಿ? ಅಲ್ಲ ಯಾವ ನೋಡಿದ್ರೆ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ನೀವು ಬಂದು ಏಕಾಏಕಿ ಹಿಂಗೆ ಅನ್ನತ್ತೀರಿ. ಏನಾಯ್ತು ಹೇಳಿ ಹೋಲಿ? ನಾವು ಮನೆಯಾಗಿದ್ದ ಹೆಣ್ಮಕ್ಳು ಏನಂತ ತಿಳ್ಕೊಬೇಕು? ಇದಕ್ಕಿದ್ದಂಗೆ ಹಿಂಗೆ ಬಂದು ಬಾಯ್ ಮಾಡಾಕತ್ರ. ಮೊನ್ನೆ ಬಾರ್ ಅಂಗಡಿ ಹಾಕ್ತೇವೆ ಊರಾಗ ಅಂತೇಳಿ ಬಂದು ಕೇಳಿದ್ರೆ ಏನಂದೆ ನಾನು? ಹಾಕಕ್ಕೆ ಅವಕಾಶ ಕೊಡೋದಿಲ್ಲ ಬೇಡ ಅಂದ್ರಿ. ಈಗ ನೋಡ ನಿನ್ನ ಮಗನ ನನಗೆ ನನ್ನ ಮರ್ಯಾದೆ ತೆಗೆದು ಬಿಟ್ಟ. ಅವನ ಹಾಕಕತ್ತಾನ ಬಾರ್ ಅಂಗಡಿ. ಅಯ್ಯೋ ದೇವ್ರೆ, ಇವ್ಗೇನು ಬಂತಂತ್ರಿ? ಅಲ್ಲ ನಿಮಗೆ ಯಾರಂದ್ರೆ ನೀವೇನಾರ ತಪ್ಪಿಗೆ ತಿಳ್ಕೊಂಡಿರ ನೋಡ್ರಿ. ತಪ್ಪು ನಾ ತಿಳ್ಕೊಂಡಿಲ್ಲ, ತಪ್ಪು ನಿನ್ನ ಮಗ ಮಾಡಾಕತ್ತಾನ. ಇವತ್ತು ಏನಾತ್ ಗೊತ್ತಾ? ಪಂಚಾಯತಿ ಕಟ್ಟಿ ಮುಂದೆ ಇವತ್ತು ಪಂಚಾಯತಿ ಕಟ್ಟ್ಯಾಗ ಕುಂತಿದ್ದೆ ನಾನು. ಬಂದವನ ಯಾರು ಮೊನ್ನೆ ನಮ್ಮ ಬಾರ್ ಲೈಸೆನ್ಸ್ ಹಾಕ್ತೇನೆ ಅಂತ ಕೇಳಿದ್ರಲ್ಲ ನನಗೆ, ಅವ್ರು ಬಂದ್ರಿ ಇಬ್ರು ಗಣಮಕ್ಳು ಬಂದವ್ರ. ಏನ್ರಿ ಗೌಡ್ರ, ಅಲ್ಲ ಮೊನ್ನೆ ನಾವು ನಿಮ್ಮ ಊರಾಗ ಬಾರ್ ಹಾಕ್ತೀನಿ ಅಂದ್ರೆ ಬ್ಯಾಡ ಅಂತಂದ್ರಿ. ಅಲ್ಲ ನೀವು ಮೊದಲೇ ಹೇಳ್ಬೇಕಿತ್ತಿಲ್ಲ, ನೀವು ಹಾಕ್ಬೇಡ್ರಪ್ಪ ನಾನು ಹಾಕ್ತೀನಿ ಅಂತೇಳಿ. ಅವಾಗ ನಮಗೆ ಬೇಡ, ಏನೋ ಊರು ಉದ್ಧಾರ ಮಾಡ್ತೀನಿ, ಗಳಿಸಿ ಗಂಗವನ್ನ ಕುಂದ್ರಿಸ್ತೀನಿ, ಊರಿನ ಹಿತಾಸಕ್ತಿಗೆ ನಾ ಏನಿರೋದು, ಅನ್ಯಾಯ ಸಹಿಸಲ್ಲ ಅಂದ್ರಿ. ಈಗ ನೋಡಿದ್ರೆ ಊರಾಗ ನೀವೇ ಮಾಡಬಾರ್ದು ಅನಾಚಾರ ಮಾಡಾಕತ್ತೀರಿ. ಮತ್ತೀಗ ನೀವು ಬಾರ್ ಹಾಕಾಕತ್ತೀರಲ್ಲ, ಈಗ ಊರು ಹಾಳಾಗಂಗಿಲ್ಲನ ಅಂತ ಕೇಳ್ತಾನ ನನ್ನವ. ಅಯ್ಯೋ ದೇವ್ರೆ, ಹಂಗೆ ಕೇಳಿದ್ನ? ಅದಕ್ಕೆ ಕಾರಣ ಯಾರ? ಮೂಲ ನಿನ್ನ ಮಗ ಅವನ ಅಂತ. ಬಾರಲ್ಲೇ ಅಲ್ಲೆಲ್ಲ ನನಗೇ ಗೊತ್ತಿಲ್ಲ ಈ ಊರಾಗಿದ್ದು. ಈ ಊರ್ ಪಂಚಾಯತಿ ಅಧ್ಯಕ್ಷನ ನನಗೇ ಗೊತ್ತಿಲ್ಲ ನೋಡಿ ಏನು. ನಿನ್ನ ಮಗ ಬಸ್ ಸ್ಟ್ಯಾಂಡ್ ರೋಡ್ನ್ಯಾಗ ಚಲೋ ಕಾಂಪ್ಲೆಕ್ಸ್ ಏನಾಗಿತ್ತಲ್ಲ ಅದನ್ನ ಪೂರಾ ಬಾಡಿಗೆ ತಗೊಂಡಾನಂತ. ಪೂರಾ ಬಾಡಿಗೆ ತಗೊಂಡು ಅಲ್ಲೇ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತೆ. ಸಂಜಿಕ್ ಮತ್ತ ಏನು ಸ್ನ್ಯಾಕ್ಸ್ ಇದೆಲ್ಲ ಪೂರಾ ಕಾಂಪ್ಲೆಕ್ಸ್ ಮಾಡಾಕತ್ತಾನಂತ. ಬಾರ್ ಅಂಡ್ ರೆಸ್ಟೋರೆಂಟ್, ಅಲ್ಲೇ ತಿನ್ರಿ, ಅಲ್ಲೇ ಕುಡೀರಿ, ಅಲ್ಲೇ ಮಜಾ ಮಾಡ್ರಿ, ಅಲ್ಲೇ ಬಾಗಲ್ಲ ಬಿಚ್ಚ ಸೆಟಿರಿ. ಇದು ನಿನ್ನ ಮಗಂದು ಗೊತ್ತೈತೇನ? ಅದನ್ನ ಅವ್ರು ನನ್ನ ಮುಂದೆ ಹೇಳತ್ಲೆ ನನ್ನ ಸುತ್ತಲೂ ನಿಂತವರೆಲ್ಲ ಒಂದು ಕ್ಷಣ ನನ್ನ ಮುಖ ನೋಡಿದಾಗ ನನಗಂತರೂ ಅಲ್ಲೇ ಸತ್ತು ಹೋಗ್ಲೇನ ಅನ್ನಿಸ್ತು. ನನ್ನ ಹಡದ ತಂದಿಗೆ ನನಗೊಂದು ವಿಚಾರ ಮುಟ್ಟಿಸ್ಲಾರ್ದ ಇಷ್ಟೆಲ್ಲ ಮುಂದುವರೆದು ಬಿಟ್ನಲ್ಲ ನನ್ನ ಮಗ ಅಂತೇಳಿ. ಅಯ್ಯೋ ದೇವ್ರೆ, ಇವನಿಗೆ ಏನು ಬಂತ್ರಿ ಇವನಿಗೆ? ಅಲ್ಲ ನನ್ನ ಮಗ ಹಿಂಗೆ ಯಾಕೆ ಯೋಚನೆ ಮಾಡಿದ್ನಪ್ಪ? ಯಾರೋ ಏನೋ ತಲೆಯಾಗ ತುಂಬ್ಯಾರ್ರಿ ಅವಂಗ, ಅಂದಲ್ಲೇ ಅವಂಗ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತೇಳಿ ತಲೆಯಾಗ ಬಂದಿರೋದು. ಇಲ್ಲಾಂದ್ರೆ ನನ್ನ ಮಗ ಹಂಗೆ ಮಾಡವ ಅಲ್ಲವ. ಬರ್ಲಿ ತಡ್ರಿ, ಇವತ್ತು ಮನೆಗೆ ಬರ್ಲಿ. ಹಿಂಗೆ ಯಾಕೆ ಮಾಡಾಕತ್ತಿ? ಮಾಡಬೇಡ, ಇದನ್ನ ಮೊದಲು ಇಲ್ಲಿಗೆ ನಿಲ್ಲಿಸ್ ಅಂತೇಳಿ ನಾ ಹೇಳ್ತೇನೆ. ನೀವು ಮನ್ಸಿಗೆ ಭಾಳ ದುಃಖ ಮಾಡ್ಕೋಬೇಡ್ರಿ. ದುಃಖ ಮಾಡ್ಕೊಳಕ್ಕೆ ಏನೈತ್ಲಿ, ಎಲ್ಲ ಹಾಳಾಗೆ ಹೋತು. ಹೌದೇನ್ರಿ ಗೌಡ್ರ ಏನ್ರಿ ಗೌಡ್ರ ಇದು ಅಂತೇಳಿ ಎಷ್ಟು ಮಂದಿ ಕೇಳಿದ್ರು ಗೊತ್ತಾ ನಿನಗೆ? ಇಷ್ಟು ವರ್ಷ ನಾವು ಉಳಿಸ್ಕೊಂಬಂದ ಮರ್ಯಾದಿನ ತೆಗ್ದ ಇವ ಈಗ ಬರ್ತಾನ. ಅದೇನು ಕೇಳ್ತಿ ಕೇಳು. ನಾಳೆ ಬೆಳಗಿಂದ ಇದು ಯಾವ್ದ್ರ ಸುದ್ದಿಗೂ ಹೋಗಬಾರ್ದವ ಅಷ್ಟೇ. ಯವ್ವ ದೇವ್ರೆ, ಪಾಪಿ ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂಡು ಹೋದ್ರು ನೋಡು. ಇವ್ಗೆ ಏನಿದೆ, ಎಲ್ಲಿದ ಬಂತಪ್ಪ ಇವಂಗ? ಯಾರು ತಲೆಯಾಗ ತುಂಬಿದ್ರು ಏನು ಇವಂಗ ಮಾಡ್ಬೇಕು ಅನಿಸ್ತು? ನಮ್ಮೂರ ಪದ್ಧತಿ ಗೊತ್ತಿಲ್ಲ ಏನಿಲ್ಲ. ಇವ್ರಪ್ಪ ಹೆಂಗೆ, ಇವ್ರ ಏನೈತಿ ಏನಿಲ್ಲ, ಏನು ಮಾಡ್ಬೇಕು ಏನು ಮಾಡಬಾರ್ದು. ಅಲ್ಲ ನಮ್ಮ ನಂತರ ಇನ್ನು ಈ ಮನೆಗೆ ವಾರಸ್ತಾರೆ. ಇವನ ಚಂದಾಗಿ ಜೀವನ ಮಾಡ್ತಾನಪ್ಪ, 4 ಮಂದಿನ ಹೌದಾ ನಂಗೆ ನೋಡ್ತಾನ ಅಂದ್ರೆ ಇವನ ಇಂಥದ್ದು. ಈಗ ನಾವು ಬದುಕಿರತ್ಲೆ ಹಿಂಗೆ ಮಾಡಕತ್ನಲ್ಲಿವ. ಅಮ್ಮ ಬಂದ್ರೇನ? ಗಾಡಿ ಶಬ್ದಾತ, ಬರ್ಲಿ. ಏ ಭಾಡ್ಯ, ಏನ್ ಮಾಡಕ್ ಹೋಗಿದ್ದಿ ಇಷ್ಟೊತ್ತನ? ಏನಿತ್ತು ನಿನ್ ಕೆಲಸ? ಒಂದ್ ಹೊಲದ ಕಡೆ ಹೋಗಿಲ್ಲ, ಒಂದು ಎಲ್ಲಿ ಯಾವ ಕೆಲಸನೂ ಮನಿ ಒಳಗಿಂದ ಏನು ಮಾಡಿಲ್ಲ. ತಿರ್ಗಾಡಕ್ ಹೋಗಿದ್ದಿ ಇಷ್ಟೊತ್ತನ? ಹರಿಗಾಡಕ್ ಹೋಗಿದ್ದಿ? ಅವ ನಾನೇನ್ ಮಾಡೇನ್ರಿ? ಏನ್ಲಾದ ವಾಸನೆ ಬಾಯಾಗ? ಅವ ಅದು ನಾನು ಏನಿಲ್ಲ ಬೇ. ಸುಳ್ಳು ಹೇಳ್ಬೇಡ, ಚಪ್ಪಲ್ ತಗೊಂಡ್ ಹೊಡ್ತೀನಿ ನಿನ್ನ. ಮತ್ತೆ ಹಂಗಲ್ಲ, ಕರೆ ಹೇಳಿ ಏನದ ಬಾಯಾಗ ವಾಸನೆ? ಬೀರ್ ಕುಡ್ದು ಬಂದಿರಮ್ಮ? ಅಯ್ಯೋ ನೀನು
ನಿನಗೇನ ಬಂದೈತಿ ದೊಡ್ಡ ರೋಗ? ಏನು ಹೊಸ ಹೊಸದ ಕಲಿಯಾಕತ್ತೀಯನ ಬಾಡ್ಯ? ಆ ಬೀರ್ ಕುಡ್ದು ಬಂದಿಯಲ್ಲ ಮತ್ ನಿನ್ನ ಅದ ಹಳೆ ಚಾಳಿನ ಚಾಲು ಮಾಡಿಯೇನ? ಅವ್ವ ಏನ್ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಿರ್ಬೇವ ಆತಾಗ ಅತ್ತಿ ಸೊಸಿ ಒಂದ ತರದಾರ. ಅಲ್ಲೇ ಗೌರಿ ಅವಗಂತರೂ ತಿಳಿಯಂಗಿಲ್ಲ. ಏನೋ ವಯಸ್ಸಾಗೈತಿ, ಆಮೇಲೆ ಹಳೆ ಕಾಲದವ್ರು ನಿಂಗೆ ಗೊತ್ತಾಗಂಗಿಲ್ಲನ? ಈಗೆಲ್ಲ ಏನು ಕಾಲೇಜ್ ಹುಡುಗಿಯರೆಲ್ಲ ಮಾಡ್ತಾರೆ, ಕಾಮನ್ ಇದು. ಬೀರ್ ಏನು ದೊಡ್ಡ ಇದು ಅನ? ಹೌದಪ್ಪ, ನನಗೇನು ತಿಳಿಯಂಗಿಲ್ಲ ಹಳೆ ಕಾಲದಕ್ಕೆ ನಾನು. ಆದ್ರೆ ತಪ್ಪು ಸರಿ ಅರ್ಥಕತ್ತಿ, ನಿನ್ನಂಗಲ್ಲ ಅಡ್ನಾಡಿ ನಾನು. ಏನ ತಪ್ಪು ಸರಿ ನಿನಗೆ ಅರ್ಥ ಅದಾವ ಮತ್ತೆ ಕುಡ್ದು ಬಂದು ನಿಂತಿಯಲ್ಲಿ ಇಲ್ಲಿ. ಅಲ್ಲ ಅದು ಹೋಗ್ಲಿ, ನಿನಗೆ ನಮ್ಮ ಊರಾಗ ಬಾರ್ ಅಂಗಡಿ ಮಾಡ್ಬೇಕಂತ ಯಾರು ಹೇಳಿದ್ದ? ಯಾರನ್ನ ಕೇಳಿ ತೀರ್ಮಾನ ತಗೊಂಡು ಯಾರನ್ನ ಕೇಳಿ ಇಷ್ಟೆಲ್ಲ ಮುಂದುವರೆದಿ ನೀನು? ಅಲ್ವೇ ಯವ್ವ, ನಾನು ಅಮೇರಿಕಕ್ಕೆ ಹೋಗ್ಲೇ ಅಂದೆ ವಾಪಸ್. ಅದಕ್ಕೂ ಬೇಡ ಅಂದಿ. ಇಲ್ಲೇ ನನಗೆ ಮಾಡೋಣ ಅಂದ್ರೆ ಇಂಡಿಯಾದಾಗ ಅವ್ರು ಕೊಡೋ ಸ್ಯಾಲ್ರಿ ನನಗೆ ಇಷ್ಟ ಆಗಂಗಿಲ್ಲ. ಏನು ನಾನು ಓದಿದ ತಕ್ಕ ನಾನು ಇಲ್ಲಿ ಮಾಡೋ ಅಂಥದ್ದು ಅಲ್ಲೇ ಅಲ್ಲ. ನಾನು ಅಮೇರಿಕಕ್ಕೆ ಹೋಗ್ಬೇಕಂತ ನನಗೆ ಆಸೆ. ಅಲ್ಲಿ ಬೇಡ ಅಂದಿ. ಮತ್ತು ನಾನು ಏನಾರು ಒಂದು ಕೆಲಸ ಮಾಡಲೇ, ಹಿಂಗೆ ಅಪ್ಪ ಮಾಡಿದ ಆಸ್ತಿ ಒಳಗೆ ಇದು ಬಿಡ್ಲೆ ಅಲ್ವೇ? ಇಷ್ಟಕ್ಕೂ ನಾನೇನು ತಪ್ಪು ಮಾಡಕತ್ತೀನಿ? ರೊಕ್ಕ ಇದ್ದವ್ರು ನಾವು ಮಾಡ್ಲಾರ್ದ ಇಂಥದ್ದೆಲ್ಲ ಮತ್ತು ಇನ್ಯಾರು ಮಾಡ್ತಾರೆ? ಇಷ್ಟಕ್ಕೂ ನಾನೇನು ಕೆಟ್ಟದ್ದೇನು ಮಾಡ್ತಾ ಇಲ್ಲ. ಕ್ಲಬ್ ಅಂತಾರೆ, ಬಾರ್ ಅಂಡ್ ರೆಸ್ಟೋರೆಂಟ್, ಸಂಜಿಕ ಗೋಬಿ ನೂಡಲ್ಸ್, ಈ ಥರ ಪಿಜ್ಜಾ ಬರ್ಗರ್, ಈ ಥರ ಹೊರಗಡೆಯಿಂದ ಎಲ್ಲ ಬಟ್ರ್ ಕರೆಸ್ತೀನಿ ನಾನು. ಎಲ್ಲ ಮಸ್ತ್ ಶೆಫ್ ಪೂರ್ತಿ ಅಡುಗೆ ಮಾಡ್ತಾರೆ, ಬೇಕಂದಂಗೆ ಸ್ನ್ಯಾಕ್ಸ್. ನೋಡ್ತಿರ ಈ ಹಳ್ಳಿ ಸಿಟಿ ಟೈಪ್ ಆಕೈತಿ. ಆ ಬಸ್ ಸ್ಟ್ಯಾಂಡ್ ಏರಿಯಾದಾಗ ಮಾಡಿದ್ರೆ ಹೆಂಗೆ ವ್ಯಾಪಾರ ಆಕೈತಿ ಗೊತ್ತನ? ಸುಮ್ಮನಿರ್ಬೇ ನೀನು. ಮುಂದೆ ಬರ್ತದನ್ ಮಗ ಅಂದಾಗ ಸಪೋರ್ಟ್ ಮಾಡ್ರಿ. ಅದನ್ನ ಬಿಟ್ಟು ಹಂಗ್ಯಾಕೆ ಮಾಡಿದಿ ಹಿಂಗ್ಯಾಕೆ ಮಾಡಿದಿ, ಅಪ್ಪ ಹಾಕಿದ ಆಲದ ಮರ ಅಂತೇಳಿ ಉರ್ಲಾಕೊಳಕಾಕೈತೇನ ಅದಕ್ಕೆ? ಅಪ್ಪ ಹಾಕಿದ ಆಲದ ಮರ ಅಂತೇಳಿ ಉರ್ಲಾಕೊಳಕ್ ಆಕೈತೇನ? ನೀ ಹಾಕೋಬೇಡಪ್ಪ, ನಾವು ಹಾಕ್ಕೊಂತೀವಿ ತಗೋ ನೀನು ಹೆತ್ತಿದ ತಪ್ಪಿಗೆ. ಮತ್ತೆ ಅಲ್ಲೋ, ಈ ಊರಾಗ ಒಂದು ಬಾರ್ ಆಗಕ್ಕೂ ಅವಕಾಶ ಕೊಟ್ಟಿಲ್ಲ ನಾನು. ಯಾರೇ ಕುಡಿಯೋರಿದ್ರು ಹೊರಗಡೆ ಹೋಗಿ ಕುಡ್ದು ಬರ್ತಾರ, ಇಲ್ಲ ತಂದು ಮನ್ಯಾಗ ಇಟ್ಕೊಂಡಿರ್ತಾರ. ಏನು ಆದರೆ ಈ ಊರಾಗ ಮಾತ್ರ ಅದಕ್ಕೆ ಅವಕಾಶ ನಾ ಕೊಟ್ಟಿಲ್ಲ. ನೀನು ಆ ಕೆಲಸ ಮಾಡ್ತಾ ಇದ್ದಿ. ಅಪ್ಪ ಅಲ್ಲಪ್ಪ, ಈಗ ಹೊರಗಡೆಯಿಂದಾದ್ರೂ ತಂದು ಕುಡಿಯಾಕತ್ತಾರ, ಕುಡಿಯೋದೇನಾರು ಬಿಟ್ಟಾರ? ಇಲ್ಲ. ಅಂದಮೇಲೆ ಸುಮ್ಮನೆ ಹೊರಗಡೆ ಯಾರೋ ಲಾಭ ಮಾಡ್ಕೊಳ್ಳೋಕ್ಕಿಂತ ನಾವೇ ಅದನ್ನ ಮಾಡಿದ್ರೆ ದೊಡ್ಡ ಪ್ರಮಾಣದಾಗ ಲಾಭಕ್ಕಿತ್ತಲ್ಪ. ಇದನ್ನ ಇನ್ನೊಂದು ಸ್ವಲ್ಪ ದೊಡ್ಡ ಪ್ರಮಾಣದಾಗ ಬೆಳೆಸ್ತೀನಿ. ಹೆಂಗ ಕ್ಲಾತ್ ಶಾಪ್ ಅಂತೂ ಅಲ್ಲೇ ಮಾಡ್ತೀನಿ. ಬಟ್ಟಿ ಬರೀನು ಸಿಕ್ಕಿರ್ಬೇಕು, ಫ್ಯಾನ್ಸಿ ಆಗಿರುವಂಥದ್ದು. ಒಟ್ಟಿನಲ್ಲಿ ಬಸ್ ಸ್ಟ್ಯಾಂಡ್ನಾಗ ಏನೇನು ಆಕೈತಲ್ಲ ಎಲ್ಲ ಮಾಡ್ತೀನಿ. ರೊಕ್ಕ ಇದ್ದವ್ರು ನಮ್ಮಂತೆ ಮಾಡ್ಬೇಕು, ನಾವೇ ಮಾಡ್ಬೇಕು. ನಮ್ಮನ್ ಬಿಟ್ರೆ ಇನ್ಯಾರು ಮಾಡ್ತಾರ? ರೊಕ್ಕ ಐತಪ್ಪ ನಮ್ಮಂತೆಲೇ, ರೊಕ್ಕ ಐತಿ, ಇದನ್ನ ಚಲೋ ತೆಂಗ್ ಯುಟಿಲೈಸ್ ಮಾಡ್ಕೋಬೇಕು. ಯುಟಿಲೈಸ್ ಮಾಡ್ಕೊಂಡು ನಮ್ಗೆ ಏನು ಹೊಸ ಹೊಸ ವ್ಯಾಪಾರ ಇನ್ನೂ ಜಾಸ್ತಿ ಮುಂದುವರೆಯಕ್ಕೆ ಏನಾಕೈತೆ ಅದನ್ನೆಲ್ಲ ಮಾಡ್ಬೇಕಪ್ಪ. ರೊಕ್ಕ ಇದ್ದವ್ರೆ ಎಲ್ಲ ಏನು ಮಾಡ್ಲಂಗೆ ಸುಮ್ ಕೂತ್ಬಿಟ್ರೆ ಇನ್ ಯಾರು ಮಾಡ್ತಾರ? ಸಿಟಿ ಒಳಗೆ ಬಂದು ನೋಡಪ್ಪ, ಎಂತೆಂಥ ಮಾಲ್, ಎಂತೆಂಥ ಹೇಳಕ್ಕಾಗಲ್ಲ ಅಂಥವೆಲ್ಲ ಸೃಷ್ಟಿ ಆಗ್ಯಾವ. ಎಲ್ಲಿಂದ ಆದ್ವು? ರೊಕ್ಕಿದ್ದವರೇ ಮಾಡಿರೋದು. ಪಾರ್ಟ್ನರ್ಶಿಪ್ ಮೇಲೆಲ್ಲ ಮಾಡ್ಯಾರ. ರೀ, ರೊಕ್ಕ ಐತಿ ಅಂತ ಏನ್ ಬೇಕಾರು ಮಾಡಕತ್ತೈತ? ಹಾ, ರೊಕ್ಕ ಐತಿ ಅಂತ ಅಲ್ಲ, ಯಾರಿಗಾರ ದಾನ ಮಾಡ್ರಿ, ಇಲ್ಲ ಯಾರಿಗಾರ ಹೆಲ್ಪ್ ಮಾಡ್ರಿ, ಬೇರೆ ಏನಾರ ಮಾಡ್ರಿ. ರೊಕ್ಕ ಐತಲ್ಲ ನಿಮ್ಮ ಹತ್ರ, ಮತ್ತೆ ಅದಕ್ಕೆ ಇಲ್ಲ ಸ್ಕೂಲ್ ಕಟ್ಟಿಸ್ರಿ, ಹಾಸ್ಪಿಟಲ್ ಕಟ್ಟಿಸ್ರಿ, ಇಲ್ಲ ಇನ್ನೇನಾದ್ರೂ ಮಾಡ್ರಿ, ಒಳ್ಳೆ ಕಾರ್ಯನ, ದೇವಸ್ಥಾನ ಕಟ್ಟಿಸ್ರಿ. ಏನ್ ಮಾಡ್ತೀರಿ ಇನ್ನು? ಅಥವಾ ಅದು ಬಿಟ್ರೆ ಮಕ್ಕಳಿಗೆ ಇಲ್ಲಿ ಇದು ಏನದ ಬಸ್ ಸ್ಟ್ಯಾಂಡ್ ಶೌಚಾಲಯ ಇಲ್ಲ, ಅದ್ರದ್ದು ವ್ಯವಸ್ಥೆ ಮಾಡಿಸ್ರಿ. ಇನ್ನೂ ಏನಕ್ಕೆತವ ನಿಮ್ಮಿಂದ? ಅದನ್ನ ಮಾಡ್ರಲ್ಲ. ಇಲ್ಲ ಯಾವ್ದಾರ ಒಂದು ಒಳ್ಳೆ ಫ್ಯಾಕ್ಟ್ರಿ ಕಟ್ಟಿ ಅದರಿಂದ ಒಂದು 4 ಜನಕ್ಕೆ ಕೆಲಸ ಕೊಟ್ಟಿದ್ರೆ ಅವ್ರಿಗೂ ಕೈಯಾಗ ಒಂದು ಕೆಲಸ ಆಕ್ಕಿತ್ತು, ನಮಗೂ ದುಡಿಮೆ ಆಕ್ಕಿತ್ತು, ಒಂದು ಊರೊಳಗೆ ಒಂದು ಫ್ಯಾಕ್ಟ್ರಿ ಆಕ್ಕಿತ್ತು. ಅದನ್ನ ಬಿಟ್ಟು ಸರಾಯಿ ಅಂಗಡಿ ತೆಗಿತೀನಿ ಅಂತಿರಲ್ರಿ, ಇದು ಒಳ್ಳೇದಲ್ಲ. ಹೇಳೋದು ಅರ್ಥ ಮಾಡ್ಕೊರಿ, ಸ್ವಲ್ಪ ಪ್ಲೀಸ್ ಅರ್ಥ ಮಾಡ್ಕೊರಿ, ಇದು ಸರಿ ಅಲ್ಲ. ನೀನು ನನಗೆ ಬುದ್ಧಿ ಹೇಳ್ಬೇಡ. ನೀನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಮಿಡ್ಲ್ ಕ್ಲಾಸ್ ಲೈಫಲ್ಲೇ ಯೋಚನೆ ಮಾಡ್ತಿ. ನಾ ಹಂಗಲ್ಲ. ಏಯ್ ಮುಚ್ಚಲೆ ಬಾಯಿ. ಏನ ರೊಕ್ಕ ಐತಿ? ಎಲ್ಲಿಂದ ಬಂತ ರೊಕ್ಕ? ರೊಕ್ಕ ಐತಿ ಅಂದಲ್ಲ, ಯಾರು ಕೊಡ್ತಾರ ನಿಂಗೆ ರೊಕ್ಕನ? ಇದೆಲ್ಲ ಕಷ್ಟಪಟ್ಟು ಬೆವ್ರು ಸುರಿಸಿ ದುಡ್ದಿದ್ ರೊಕ್ಕ. ನಮ್ಮ ಅಪ್ಪ ಆತ, ನಮ್ಮ ತಾತ ನಾ ಆತ ಒಳ್ಳೆ ದಾರಿ ಒಳಗ ಸಂಪಾದಿಸಿದ ರೊಕ್ಕ. ಏನ್ ನಿನಗ ಇನ್ನೊಬ್ರ ಕೈಯ ನಿಂಗೆ ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ಲ? ಬಿಡು ಬಾ, ನಮ್ದು ಎಷ್ಟು ಎಕರೆ ಹೊಲ ಐತಿ, ಹೊಲ ನೋಡ್ಕೊ. ಇಲ್ಲ ಬೇರೆ ಏನಾರು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಮಾಡು. ನಾನು ಸೊಸಿ ಹೇಳ್ದಂಗೆ ಇಲ್ಲೇ ಏನಾರು ಒಂದ್ ಒಳ್ಳೆ ಕಾರ್ಖಾನೆ ಕಟ್ತೀಯಾ? ಕಟ್. ಅದ್ರ ಪ್ರಕಾರ ನೀ ಇದು ಮಾಡು. ಅಪ್ಪ ಇದ್ರೊಳಗೆ ನಾನು ಒಬ್ಬನೇ ಇಲ್ಲ, ನನ್ನ ಜೊತೆಗೆ ಇನ್ನೊಂದು ಇಬ್ರು ಅದಾರ ಪಾರ್ಟ್ನರ್ಸ್. ಎಲ್ಲಾರು ಸೇರ್ ಮಾಡಾಕತ್ತೀವಿ. ನೀ ಈ ಟೈಮ್ನಾಗ ಹಿಂಗೆ ಮಾಡಿದ್ರೆ ಹೆಂಗಪ್ಪ? ಇನ್ನೂ ಇಬ್ರಾ? ಯಾರವ್ರು? ಅದೆಲ್ಲ ಸೀಕ್ರೆಟ್. ಅದು ಪಕ್ಕದೂರವ್ರು ಅಂತೆ. ಆ ಊರಾಗ ಅವರು ಬೇಕಾದಷ್ಟು ಬಾರದವಂತೆ, ಚಲೋ ನಡೆಯತ್ತವಂತೆ. ಅದಕ್ಕೆ ಅವರೇ ಅಂದ್ರು, ಈ ಊರೊಳಗೆ ನೀವು ಸ್ವಲ್ಪ ಮುಂದೆ ಬರೋದ್ರೆ ಇಂಥ ದಿನ ದೊಡ್ಡದು ಮಾಡ್ಬೋದು, ದೊಡ್ಡ ಪ್ರಮಾಣದಾಗ ಮಾಡ್ಬೋದು, ಅಷ್ಟು ಸೇರ್ ಮಾಡೋನು ಅಂತ ಹೇಳ್ತಾ ಇದಾರೆ. ನಂಗೆ ಯಾಕೆ ಚಲೋ ಅನಿಸ್ತು. ಓಹೋ ನಾ ಬೇಡ ಅಂದೆ ಅಂತ ನಿನ್ನ ಮುಂದೆ ಇಟ್ಕೊಂಡು ಮಾಡ್ತಾ ಇದಾರನ? ನೋಡು, ನಾ ಹೇಳೋದಾದ್ರೆ ನೀ ಈ ಕೆಲ್ಸಕ್ಕೆ ಮಾತ್ರ ಕೈ ಹಾಕ್ಬೇಡ. ಇದಕ್ಕೆ ನೀ ಮುಂದೆ ಬರ್ದು ಹೋಗಾಕ ಹೋಗ್ಬೇಡ, ಮಾಡಕ್ ಹೋಗ್ಬೇಡ. ಊರಾಗ ನಿಮ್ಮ ಅಪ್ಪನ ಮರ್ಯಾದೆ ಉಳಿಬೇಕಂತ ಇತ್ತು, ನೀ ಇದಕ್ಕೆ ಕೈ ಹಾಕ್ಬೇಡ. ಇಲ್ಲ ಅಂದ್ರೆ ತಿಳ್ದಂಗೆ ಮಾಡ್ಕೊ. ನಿನಗ ಸಂಬಂಧ ಇಲ್ಲ ಅಂತ ತಿಳ್ಕೊಂಬಿಡ. ₹1 ಬಿಡಗಾಸ್ ನಾ ಕೊಡುದಿಲ್ಲ. ಬ್ಯಾಡ್ಲ ನೋಡಲ್ಲ, ನಿಮ್ಮ ಅಪ್ಪ ಎಷ್ಟು ಬೇಸರ ಮಾಡ್ಕೊಂಡು ಹೋದ್ರು. ಬೇಡಪ್ಪ, ಎದಕ್ ಬೇಕು ನಮಗೆ ಈ ದಂಧೆ? ಏನ್ ಕಡಿಮೆ ಆಗೈತ್ಲ ನಿನಗ? 2 ತಲೆಮಾರು 3 ತಲೆಮಾರು ಕುಂತ ತಿಂದ್ರು ಕರಗೋದಿಲ್ಲ, ಅಷ್ಟು ಆಸ್ತಿ ಐತಿ ನಮ್ದು. ಯಾಕಪ್ಪ ಬೇಕು? ಬೇಡ, ಏನು ಬೇಡ ಅಂದ್ರೆ ಬೇಡ ಅಷ್ಟೇ. ಒಂದು ಏನಾರ ಮಾಡೋ ಹೊತ್ನಾಗ ಸಪೋರ್ಟ್ ಮಾಡಿಲ್ಲ ನನಗೆ, ಸಪೋರ್ಟಿವ್ ಇಲ್ಲ ನನಗೆ.
ಮಗ ಮುಂದುವರಿತಾನ ಅಂತೇಳಿ ಯಾರಿಗೂ ಖುಷಿ ಇಲ್ಲ ಈ ಮನೆ ಒಳಗೆ. ಅತ್ತಿಯರ ನೀವು ಸಮಾಧಾನ ಮಾಡ್ಕೊರಿ, ನಾ ಹೇಳ್ತೇನೆ ಅವ್ರಿಗೆ ತಿಳಿಸಿ. ನೀವು ಬೇಜಾರು ಮಾಡ್ಕೋಬೇಡ್ರಿ, ಇದೇ ಚಿಂತೆ ಒಳಗೆ ಬೆಳತನ ಎಚ್ಚರದ ಇರಬೇಡ್ರಿ. ಹೋಗಿ ಮಕ್ಕೋರಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವು ಸಮಾಧಾನ ಮಾಡ್ಕೊರಿ. ಏನವ ಕೇಳಗಾಲಕ್ಕೆ ನಾಯಿ ಮಟ್ಟಿ ಇಡ್ತಂತೇಳಿ ಇಷ್ಟು ದಿನ ಚಲೋ ಇದ್ದಾವ, ಈಗ ಇದು ಯಾರು ಸವಾಸಕ್ಕೆ ಬಿದ್ದಾನ ಏನು ಇಂಥವೆಲ್ಲ ವಿಚಾರ ಮಾಡಕತ್ತಾನತ್ತಾಗ. ಪಾಪ ಅವರು ಭಾಳ ಬೇಜಾರು ಮಾಡ್ಕೊಂಡು ಹೋದ್ರವ. ಒಂಚೂರು ನೀನಾರ ತಿಳಿಸಿ ಹೇಳೋದವ್ರಿ. ತಂದೆ ತಾಯಿ ಮಾತಿಗೆ ಬಗ್ಲಿಲ್ಲ ಅಂದ್ರು ಹೆಂಡತಿ ಮಾತಿಗಾರ ಕೇಳ್ತಾರಂತ. ಯಾವ ರೀತಿ ಒಳಗೆ ಹೇಳ್ಬೇಕು ಹೆಂಗೆ ನಿನಗೆ ಬಿಟ್ಟಿದ್ದೆ. ಒಟ್ಟು ಅವ ಈ ತಪ್ಪು ದಾರಿ ಬಿಟ್ಟು ಆತ ಅಂತೆ ಸುಮ್ಮನೆ ಆಗುವಂಗೆ ಆಗ್ಬೇಕು ನೋಡುವ. ಒಂದಿಟ್ಟು ನೀನ ಹೇಳೋ.